ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕೆ ಸಿ ಟ್ರಾವೆಲಿಂಗ್ ಬ್ಲಾಗ್ಸ್. ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಗವಿಪುರಂ ಗುಟ್ಟಹಳ್ಳಿಲಿರೋ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ ಭಾನುವಾರ, ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಈ ದಿನದಲ್ಲೆಲ್ಲ ನೀವು ಹೋದರೆ ತುಂಬ ಕ್ರೌಡ್ ಇರುತ್ತೆ. ಈ ದೇವಸ್ಥಾನದ ವಿಶೇಷ ಏನಂದರೆ, ಈ ದೇವಸ್ಥಾನದಲ್ಲಿ ಗರ್ಭಗುಡಿಯ ಒಳಗೂ ಭಕ್ತಾದಿಗಳನ್ನ ಬಿಡ್ತಾರೆ. ಭಾನುವಾರದೊತ್ತು ಅಮ್ಮನವ್ರಿಗೆ ಅಭಿಷೇಕ ಆಗಬೇಕಾದ್ರೆ ಭಕ್ತಾದಿಗಳನ್ನ ಗರ್ಭಗುಡಿ ಒಳಗೆ ಬಿಡ್ತಾರೆ. ಭಕ್ತಾದಿಗಳು ಅಮ್ಮನವರ ಪಾದ ಬುಟ್ಟಿ ನಮಸ್ಕಾರ ಮಾಡಬೇಕಾದ್ರೆ ಅಮ್ಮನವ್ರಿಗೆ ಮಾಡೋ ಅಭಿಷೇಕ ನಮ್ಮ ತಲೆ ಮೇಲೆ ಬೀಳುತ್ತೆ. ಅದರಿಂದ ನಮ್ಮೆಲ್ಲ ಕಷ್ಟಗಳು ದೂರ ಆಗುತ್ತೆ ಮತ್ತು ನಮಗಿರೋ ಕೆಟ್ಟ ದೃಷ್ಟಿಗಳೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ. ಮತ್ತು ಇಲ್ಲಿ ಅಮ್ಮನವ್ರಿಗೆ ಮಡ್ಲಕ್ಕಿ ಕಟ್ಟೋರು ಕೂಡ ಗರ್ಭಗುಡಿ ಒಳಗೆ ಬಿಡ್ತಾರೆ. ಹಾಗೆ ಇಲ್ಲಿ ಹುಣ್ಣಿಮೆ ಟೈಮಲ್ಲಿ ಅನ್ನದಾನ ಕೂಡ ಮಾಡ್ತಾರೆ. ನಾವು ಹೋಗಿದ್ದಿದ್ದು ಗುರುವಾರ ಆಗಿದ್ದರಿಂದ ದೇವಸ್ಥಾನದಲ್ಲಿ ಅಷ್ಟೊಂದು ಜನ ಏನೂ ಇರಲಿಲ್ಲ. ಅಮ್ಮನವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ತಡೆ ಕೂಡ ಹೊಡಿತಾರೆ. ಅಲ್ಲೇ ತಡೆ ಹೊಡಿಯೋಕ್ಕೆ ಏನೇನು ಐಟಮ್ ಬೇಕೋ ಅದೆಲ್ಲ ಸಿಗುತ್ತೆ. ನಿಮ್ಮೇಲೆ ಏನಾದರೂ ಮಾಟ ಮಂತ್ರ ಆಗಿದ್ದರೆ, ಯಾರ್ದಾದ್ರೂ ಕಣ್ಣು ದೃಷ್ಟಿ ಬಿದ್ದಿದ್ರೆ ಇಲ್ಲಿ ತಡೆ ಓಡಿಸೋದ್ರಿಂದ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಮತ್ತು ಇಲ್ಲಿ ನೀವೇ ನೋಡ್ಬೋದು ಎಷ್ಟು ಜನ ಎಷ್ಟು ಬೀಗಗಳನ್ನ ಕಟ್ಟಿ ಹೋಗಿದ್ದಾರೆ ಅಮ್ಮನವರ ಮುಂದೆ ಅಂತ. ಹಾಗೆ ನಾವು ದೇವಸ್ಥಾನಗಳನ್ನ ಎಂಟ್ರಿ ಆಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ಅಲ್ಲಿ ಒಂದು ಫಿಶ್ ಟ್ಯಾಂಕ್ ಇಟ್ಟಿದ್ದಾರೆ. ನೀವೇ ನೋಡ್ಬೋದು ಫಿಶ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಕಲರ್ ಫಿಶಸ್ಗಳಿದ್ದು ಅಲ್ಲಿ. ಹಾಗೆ ಫಿಶ್ ಟ್ಯಾಂಕ್ ಪಕ್ಕ ಒಂದು ಡ್ರಾಯಿಂಗ್ ಇತ್ತು. ನೀವೇ ನೋಡ್ಬೋದು ಇಲ್ಲಿ ಬಂಡಿ ಮಹಾಕಾಳಿ ಅಮ್ಮನವ್ರನ್ನ ಯಾರೋ ಎಷ್ಟು ಚೆನ್ನಾಗಿ ಡ್ರಾ ಮಾಡಿ ತಗೊಂಬಂದು ಇಲ್ಲಿ ಹ್ಯಾಂಗ್ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಅಮ್ಮನವ್ರನ್ನ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಹಾಗೆ ಅಲ್ಲಿಂದ ಮುಂದೆ ಹೋದರೆ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಸಿಗುತ್ತೆ. ಮತ್ತು ಅಲ್ಲೇ ಪಕ್ಕದಲ್ಲಿ ಪೂಜೆ ಸಾಮಾನುಗಳು ಸಿಗುತ್ತೆ, ತಡೆ ಹೊಡೆಯೋ ಐಟಮ್ಗಳೆಲ್ಲ ಅಲ್ಲೇ ಸಿಗುತ್ತೆ. ಹಾಗೆ ಸಾಯಿಬಾಬಂಗೆ ಕೈ ಮುಕ್ಕೊಂಡು ಮುಂದೆ ಬಂದರೆ ನೀವಿಲ್ಲಿ ನೋಡ್ಬೋದು ಗಣಪತಿ ಇದ್ದಾರೆ. ಹಾಗೆ ಗಣಪತಿ ನೋಡಿಕೊಂಡು ಗಣಪತಿಗೆ ಕೈ ಮುಕ್ಕೊಂಡು ನಾವು ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ. ಹಾಗೆ ಮುಂದೆ ಬಂದರೆ ಅಲ್ಲಿ ನಾಡಮಾರಮ್ಮ ದೇವಿ ಇದ್ದಾರೆ. ಹಾಗೆ ಅವ್ರಿಗೆ ಕೈ ಮುಕ್ಕೊಂಡು ಮುಂದೆ ಬಂದರೆ ಅಲ್ಲಿ ಬಂಡೆ ಇದೆ. ಆ ಬಂಡೆಗೆ ಆನೆ ರೀತಿ ಪೇಂಟ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಬನ್ನಿ ಮಹಾಕಾಳಿ ಅಮ್ಮನವರ ದೇವಸ್ಥಾನ ಇದೆ. ನೀವೀಗ ನೋಡ್ತಾ ಇರೋ ದೇವರು ಬನ್ನಿ ಮಹಾಕಾಳಿ ಅಮ್ಮನವರು. ಹಾಗೆ ಬನ್ನಿ ಮಹಾಕಾಳಿ ಅಮ್ಮನ ಕೈ ಮುಕ್ಕೊಂಡು ಮುಂದೆ ಬಂದರೆ ಈ ದೇವಸ್ಥಾನದಲ್ಲಿ ಎಷ್ಟು ತಲೆಮಾರಿನ ಜನರು ಪೂಜೆ ಮಾಡಿದ್ದಾರೆ ಅನ್ನೋದು ನಿಮಗಿಲ್ಲಿ ಗೊತ್ತಾಗುತ್ತೆ. ಎಲ್ಲರ ಫೋಟೋಗಳು ಸಮೇತ ಇಲ್ಲಿದೆ. ಸ್ಟಾರ್ಟಿಂಗ್ ಯಾರು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತು ಈಗ ಅಟ್ ಪ್ರೆಸೆಂಟ್ ಯಾರು ಪೂಜೆ ಮಾಡ್ತಾ ಇದ್ದಾರೆ ಅವ್ರವ್ರಿಗೂ ಎಲ್ಲ ಫೋಟೋಸ್ಗಳ್ನೂ ಕೂಡ ನೀವಿಲ್ಲಿ ನೋಡ್ಬೋದು. ಮತ್ತು ದೇವಸ್ಥಾನ ಫಸ್ಟು ಹೇಗಿತ್ತು ಮತ್ತು ಹೇಗೆ ಮಾಡಿದ್ದಾರೆ ಎಲ್ಲ ಫೋಟೋಸ್ಗಳು ಕೂಡ ಇದೆ. ಮತ್ತು ನೀವು ಈ ದೇವಸ್ಥಾನಕ್ಕೆ ಬಂದರೆ ಯಾರ್ಯಾರು ಸೆಲೆಬ್ರಿಟೀಸ್ಗಳು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ಅನ್ನೋ ಎಲ್ಲ ಫೋಟೋಗಳು ಕೂಡ ನೀವು ದೇವಸ್ಥಾನದ ಸುತ್ತಮುತ್ತ ನೋಡ್ಬೋದು. ನಾವು ಹೋಗಿದ್ದಿದ್ದು ನಾರ್ಮಲ್ ಡೇಸ್ ಆದಿದ್ದರಿಂದ ಅವತ್ತು ಯಾವುದೇ ರೀತಿಯಾದಂತಹ ಜನಗಳಿರಲಿಲ್ಲ. ನಾವು ನಿಧಾನಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡಿಕೊಂಡು ಆರಾಮಾಗಿ ನಾವು ಹೊರಗಡೆ ಬಂದ್ವಿ. ಹಾಗೆ ನೀವಿಲ್ಲಿ ನೋಡ್ತಾ ಇರೋದು ಉತ್ಸವ ಮೂರ್ತಿ. ಮತ್ತು ನಾನು ಆಗಲೇ ಹೇಳಿದ್ನಲ್ಲ ಹಲವಾರು ಸೆಲೆಬ್ರಿಟೀಸ್ಗಳು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ. ನೀವಿಲ್ಲಿ ನೋಡ್ಬೋದು ಎಷ್ಟು ಜನ ಸೆಲೆಬ್ರಿಟೀಸ್ಗಳು ಬಂದಿದ್ದಾರೆ ಅಂತ. ಇಲ್ಲಿ ದೇವಸ್ಥಾನದ ಸುತ್ತ ಎಲ್ಲ ಸೆಲೆಬ್ರಿಟೀಸ್ಗಳ ಫೋಟೋ ಕೂಡ ಹಾಕಿದ್ದಾರೆ. ಹಾಗೆ ಇದು ಮತ್ತೊಂದು ಫಿಶ್ ಟ್ಯಾಂಕ್. ತುಂಬ ಫಿಶಸ್ಗಳಿದ್ದಾವೆ ಇಲ್ಲಿ. ಆಲ್ಮೋಸ್ಟ್ 3 to 4 ಫಿಶ್ ಟ್ಯಾಂಕ್ ಇದೆ ಈ ದೇವಸ್ಥಾನದಲ್ಲಿ. ಹಾಗೆ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ನೀವು ನೋಡ್ಬೋದು ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.